ಪರ್ಮಿಟ್ ದಾಳಿಗೆ ಕರ್ನಾಟಕ ಗಡಿ ಓಪನ್. ಆಂಧ್ರ ಲಾರಿಗಳು ಪಬ್ಲಿಕ್ ರಸ್ತೆಯಲ್ಲಿ ವಿಐಪಿ ಎಂಟ್ರಿ. ಪಾಂಡುರಂಗಪ್ಪ, ಶಫೀವುಲ್ಲಾ ಹೊಸ ಹೆಸರು, ಆದರೆ ಹಳೆಯ ದಂಧೆ. ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಅಕ್ರಮ ಗ್ರಾನೈಟ್ ದಂಧೆ ಮತ್ತೆ ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ದು, 10 ಕೋಟಿ ವೆಚ್ಚದಲ್ಲಿ ಸರ್ಕಾರ ಡಿಎಂಜಿ ಜಿಪಿಎಸ್ ಆಫ್ ತಯಾರಿಸಿ ಗಣಿಗಾರಿಕೆ ಮೇಲ್ವಿಚಾರಣೆಯನ್ನು ಕಟ್ಟುನಿಟ್ಟಾಗಿ ಮಾಡೋಣ ಅಂದರೂ ಕೂಡ ಇಂದು ನೆಪಕ್ಕೆ ಮಾತ್ರ ಉಳಿದು ಮೂಲೆ ಸೇರಿರುವುದು ದಂಧೆಗಾರರಿಗೆ ಬಾಗಿಲು ತೆರೆದಂತಾಗಿದೆ. ಆಂಧ್ರದಲ್ಲಿ ಕರ್ನಾಟಕಕ್ಕೆ ಅಕ್ರಮವಾಗಿ ಬರುತ್ತಿರುವ ಲಕ್ಷ ಮೌಲ್ಯದ ವರ್ಣರಂಜಿತ ಗ್ರಾನೈಟ್ ಲಾರಿಗಳು ಸಾಲು ಸಾಲಾಗಿ ನುಗ್ಗುತ್ತಿರುವಾಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಪರ್ಮಿಟ್ಟೇ ಇಲ್ಲದೆ ಓವರ್ಲೋಡ್ ತುಂಬಿಕೊಂಡು ಧುಮುಕುತ್ತಿರುವಂತಹ ಈ ಲಾರಿಗಳನ್ನು ತಡೆಯುವುದು ಆರ್ಟಿಒ, ಸೇಲ್ ಟ್ಯಾಕ್ಸ್ ಇಲಾಖೆಯ ಜವಾಬ್ದಾರಿ ಆಗಿದ್ರೂ ಕೂಡ ಇಲಾಖೆಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿದೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಆಂಧ್ರದ ಅನುಪನಪಲ್ಲಿ ಚೆಕ್ ಪೋಸ್ಟ್ನಿಂದ ಮಧುಗಿರಿಯ ಹೊಸಕೆರೆಯ ಮೂಲಕ ಕೊರಟಗೆರೆ, ಉರ್ದಗೇರಿ, ದಾಬಸ್ಪೇಟೆ ಮಾರ್ಗವಾಗಿ ತುಮಕೂರು, ಬೆಂಗಳೂರು ಜಿಗಣಿ ಫ್ಯಾಕ್ಟರಿಗಳವರೆಗೂ ಅಕ್ರಮ ಗ್ರಾನೈಟ್ ದಿಮ್ಮಿಗಳು ಬೃಹತ್ ವಾಹನಗಳಲ್ಲಿ ನುಗ್ಗುತ್ತಿವೆ. ಅಮಿಗೋಸ್ ಮಿನರಲ್ಸ್ ಎಂಬ ಕಂಪನಿಯ ಹೆಸರಲ್ಲಿ ನಕಲಿ ಪರ್ಮಿಟ್ ಸೃಷ್ಟಿಸಿ ಕರ್ನಾಟಕದೊಳಗೆ ಸಾಗಾಣಿಕೆ ಮಾಡುತ್ತಿರುವುದು ಬಹಿರಂಗವಾಗಿದೆ. ಆಂಧ್ರದ ಕಲ್ಯಾಣದುರ್ಗ, ಕಂಬದೂರು, ಗುಡಿಬಂಡ, ಮಡಕಸಿರ, ಚಂದ್ರಭಾವಿ ಪ್ರದೇಶಗಳಲ್ಲಿ ನಕಲಿ ಪರ್ಮಿಟ್ ಬಳಕೆ ಸಾಮಾನ್ಯವಾಗಿದ್ದು, ಇದರ ಹಿಂದೆ ದೊಡ್ಡ ರಾಜಕೀಯ ಮುಖಂಡರು ಕೈ ಜೋಡಿಸಿರುವವರೇ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಈ ದಂಧೆಯಿಂದ ಹಿಂದೆ ಇದ್ದ ದೊಡ್ಡ ಪ್ರಕರಣವನ್ನು ಉದಾಹರಣೆ ರೀತಿಯಲ್ಲಿ ನೋಡೋದಾದರೆ, ಆಂಧ್ರದಲ್ಲಿ ಮಾತ್ರ ಗಣಿಗಾರಿಕೆಗೆ ಅನುಮತಿ ಪಡೆದಿದ್ದ ಇಮಾಮ್ ಸಾಬ್ ಎಂಬುವರು ಕರ್ನಾಟಕದ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು 4,555 ಕ್ಯೂಬಿಕ್ ಮೀಟರ್ ಗ್ರಾನೈಟ್ ಕಲ್ಲು ಕತ್ತರಿಸ್ತಾ ಇದ್ರು. ಸುವರ್ಣಯುಗ ನ್ಯೂಸ್ ಮುಖ್ಯಸ್ಥರಾದ ಟೈಗರ್ ನಾಗ ಮಾಡಿದ ಕಾರ್ಯಾಚರಣೆಯಿಂದ ಈ ದಂಧೆ ಬಯಲಾಗಿತ್ತು ಮತ್ತು ಆರೋಪಿಗಳಿಗೆ 4,77,75,000 ಭಾರಿ ದಂಡವನ್ನು ರಾಜ್ಯ ಸರ್ಕಾರ ವಿಧಿಸಿತ್ತು. ಈ ಪ್ರಕರಣ ಇನ್ನು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಬಾಕಿ ಇರುವಾಗಲೇ ಇಮಾಮ್ ಸಾಬ್ ದಂಡವನ್ನೇ ಪಾವತಿಸದೆ ಅಲೆಮರೆಸಿಕೊಂಡಿದ್ರು. ಈಗ ಮತ್ತೆ ನೇರವಾಗಿ ಗಣಿಗಾರಿಕೆಗೆ ಇಳಿದು ನಕಲಿ ಪರ್ಮಿಟ್ ಬಳಸಿ ಆಂಧ್ರದಿಂದ ಕರ್ನಾಟಕಕ್ಕೆ ಅಕ್ರಮ ಗ್ರಾನೈಟ್ ಸಾಗಣೆ ನಡೆಸುತ್ತಿರುವುದು ಮತ್ತೊಂದು ದೊಡ್ಡ ಆಘಾತ. ಇಮಾಮ್ ಸಾಬ್ ಜೊತೆಗೆ ಆಂಧ್ರದ ರೊಳ್ಳೆ, ರತ್ನಗಿರಿ, ಕುಟ್ಟಕುರಿಕೆ ಪ್ರದೇಶಗಳಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಾಂಡುರಂಗಪ್ಪ ಗಣಿಗಾರಿಕೆಯಲ್ಲಿ ತೊಡಗಿದ್ದು ಕರ್ನಾಟಕದ ಅಧಿಕಾರಿಗಳನ್ನು ನಕಲಿ ಪರ್ಮಿಟ್ ಮೂಲಕ ವಂಚಿಸುತ್ತಿರುವುದು ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದೆ. ಶಫೀವುಲ್ಲಾ ಎಂಬುವರು ಲೀಸ್ ಪ್ರದೇಶ ಬಿಟ್ಟು ಸರ್ಕಾರಿ ಜಾಗದಲ್ಲಿ ಗಣಿಗಾರಿಕೆ ನಡೆಸಿದರೂ ಆಂಧ್ರ ಸರ್ಕಾರ ಮೌನ ವಹಿಸಿರುವುದು ಜನರ ಕೋಪಕ್ಕೆ ಕಾರಣವಾಗಿದೆ. ಡ್ರೋನ್ ಸರ್ವೆ ಮೂಲಕ ಇವರ ಅಕ್ರಮಗಳು ದೃಢಪಟ್ಟಿದ್ರೂ ಕೂಡ ಕ್ರಮ ಆಗದಿರುವುದು ದೊಡ್ಡ ಪ್ರಶ್ನೆ. ಇಷ್ಟೊಂದು ದಂಧೆ ನಡೀತಾ ಇದ್ರೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಡಿಡಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮೌನವಾಗಿರುವುದು ಕರ್ನಾಟಕ ಸರ್ಕಾರದ ಮೇಲ್ವಿಚಾರಣಾ ವ್ಯವಸ್ಥೆಯೇ ಹೀಗೆ ಬೇಜವಾಬ್ದಾರಿ ಎಂಬುದನ್ನು ಮತ್ತೆ ನಿರೂಪಿಸಿದೆ. ಜಿಪಿಎಸ್ ಆಫ್ ನಿರ್ಮಿಸಲು ಸರ್ಕಾರ ಖರ್ಚು ಮಾಡಿದ 16 ಕೋಟಿ ರೂಪಾಯಿಯೇ ಇಂದು ವ್ಯರ್ಥ ಅಂದಂತೆ ಅಕ್ರಮವಾಗಿ ರಾಜ್ಯಕ್ಕೆ ಹರಿದು ಬರುತ್ತಿರುವ ಗ್ರಾನೈಟ್ ದಂಧೆಯನ್ನು ನಿಲ್ಲಿಸುವ ಬದಲು ಕೆಲ ಅಧಿಕಾರಿಗಳು ಈ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ ಎಂದು ಸ್ಪಷ್ಟವಾಗ್ತಿದೆ.
ದಂಡ ಪಾವತಿಸದೆ ಓಡಿ ಹೋಗಿದ್ದ ಇಮಾಮ್ ಸಾಬ್ ನಕಲಿ ಪರ್ಮಿಟ್ ಸೃಷ್ಟಿಸಿ ದಂಧೆ ನಡೆಸುತ್ತಿರುವ ಗುಂಪು, ಅಕ್ರಮದಲ್ಲಿ ಕೈಜೋಡಿಸಿರುವ ರಾಜಕೀಯ ಮುಖಂಡರು, ಕರ್ತವ್ಯ ಲೋಪ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ಸರ್ಕಾರ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಸುವರ್ಣಯುಗ ನ್ಯೂಸ್ ಈ ಅಕ್ರಮದ ವಿರುದ್ಧ ಹೋರಾಟ ಮುಂದುವರಿಸ್ತಾ ಇದ್ದು, ಸರ್ಕಾರ ತಕ್ಷಣ ಎಚ್ಚರಗೊಂಡು ಅಕ್ರಮ ಗ್ರಾನೇಡ್ ದಂಧೆಗೆ ಬಿಗಿ ಬ್ರೇಕ್ ಹಾಕಬೇಕು ಅಂತ ಆಗ್ರಹಿಸುತ್ತದೆ.